ವಿರಾಮದ ನಂತರ ಫ್ಯೂಷನ್ ಮ್ಯೂಸಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಬಡವರಿಗೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ, ಅದರ ಜೊತೆಗೆ ಫ್ಯೂಷನ್ ಸಂಗೀತದ ಬಗ್ಗೆ ಕೂಡ ತಿಳ್ಕೊಳ್ತಾ ಇದ್ದೀವಿ. ಫ್ಯೂಷನ್ ಸಂಗೀತದ ಮೂಲಕ ಒಂದು ಸಹಾಯವನ್ನು ಮಾಡಬೇಕು ಅನ್ನೋ ಭಾವನೆ ಯಾರೋ ಒಬ್ರಿಗಿದ್ರು ಕೂಡ ಸಪೋರ್ಟ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಸಿಬ್ಬಂದಿಗಳದಿರ್ಬೋದು ಅಥವಾ ಮ್ಯೂಸಿಷಿಯನ್ ಇರ್ಬೋದು, ಆ ಬಗ್ಗೆ ಕೂಡ ಕೇಳೋಣ ಜ್ಯೋತ್ಸ್ನಾ ಅವರ ಬಳಿ. ಸೊ ನಿಮಗೆ ನಿಮ್ಮ ತಂಡದ ಒಂದು ಸಪೋರ್ಟ್ ಇರ್ಬೋದು, ಬೇರೆ ನಿಮ್ಮ ಅದರ್ ಇನ್ಸ್ಟ್ರೂಮೆಂಟ್ನಲ್ಲಿ ಏನು ಭಾಗಿಯಾಗ್ತಾರೆ ಅವರ ಸಪೋರ್ಟ್ ಯಾವ ರೀತಿ ಇದೆ ಅಂತ. ಕೀಬೋರ್ಡ್ ಮೇಲೆ ಶಡ್ರಾಕ್ ಸಾಲಮನ್ ಅಂತ ವೆರಿ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್, ಅವ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ. ಆಮೇಲೆ ಗಿಟಾರ್, ಬೇಸ್ ಗಿಟಾರ್ ಬಂದು ಕೀತ್ ಪೀಟರ್ಸ್ ಅಂತ, ಅವರು ಚೆನ್ನೈಯಿಂದ ಬರ್ತಾ ಇದ್ದಾರೆ. ಮತ್ತು ಲೀಡ್ ಗಿಟಾರ್ ಬಂದು ಟೋನಿ ದಾಸ್ ಅಂತ, ಲೀಡ್ ಗಿಟಾರ್ ಅವರು. ಆಮೇಲೆ ಡ್ರಮ್ಸ್ ಬೇಕೇ ಬೇಕು ಫ್ಯೂಷನ್ ಮ್ಯೂಸಿಕ್ಗೆ. ಇವರು ತಾಲಿಸ್ ಅಂತ, ಅವರು ಬಂದು ಆಸ್ಟ್ರಿಯನ್, ಇವಾಗ ಲಂಡನ್ನಲ್ಲಿದ್ದಾರೆ, UK. ಈಸ್ ಒನ್ ಆಫ್ ದ ಬೆಸ್ಟ್ ಡ್ರಮ್ಮರ್ಸ್ ಫ್ರಮ್ ಯುರೋಪ್. ಅವ್ರನ್ನ ಕರೆಸ್ತಾ ಇದ್ದೀನಿ. ಸೊ ಅದೊಂಥರ ಯುರೋಪಿಯನ್ ಫ್ಲೇವರ್ ಆಫ್ ಡ್ರಮ್ಮಿಂಗ್ ಇರಲಿ, ಬೇರೆ ಥರ ಇರಲಿ ಅಂತ. ಆಮೇಲೆ ಇಂಡಿಯನ್ ಪರ್ಕಷನಲ್ಲಿ ಅಮೃತ್ ಅಂತ ಈಸ್ ಅ ವೆರಿ ಗುಡ್ ಕಂಜರ ಆರ್ಟಿಸ್ಟ್, ಆ್ಯಂಡ್ ಮೃದಂಗ ಎಲ್ಲ ನುಡಿಸ್ತಾ ಇದ್ದಾರೆ. ಆಮೇಲೆ ಕಾರ್ತಿಕ್ ಮಣಿ ಅಂತ, ಅವರು ಈ ದರ್ಬುಕ, ಜಂಬೆ, ಈ ವರ್ಲ್ಡ್ ಪರ್ಕಷನ್, ಸ್ಪೆಷಲ್ ಪರ್ಕಷನ್ ಅದನ್ನು ನುಡಿಸ್ತಾ ಇದ್ದಾರೆ. ತಂಡ ಮಾತ್ರ ತುಂಬ ಚೆನ್ನಾಗಿದೆ, ವೆರಿ ಎಕ್ಸೈಟಿಂಗ್ ಟೀಮ್. ಓಕೆ ಸರ್, ನಾನಾಗಲೇ ಹೇಳಿದೆ ಅವರ ಒಂದು ಟೀಮ್ ಬಗ್ಗೆ ಹೇಳಿದ್ರು. ನಿಮಗೂ ಕೂಡ ನಿಮ್ಗೆ ಯಾವುದೋ ಒಂದು ಮನೋಭಾವನೆ ಇದೆ ಅಂದರೂ ಕೂಡ ನಿಮಗೆ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸುತ್ತ ಇರುವಂತಹ ಸಿಬ್ಬಂದಿಗಳಿರ್ಬೋದು, ಕೇವಲ ಒಂದು ಸಣ್ಣ ನರ್ಸಿಂದ ಹಿಡಿದು ಕೂಡ ದೊಡ್ಡವ್ರವರೆಗೂ ಎಲ್ಲರದ್ದು ಸಪೋರ್ಟ್ ಬೇಕಾಗುತ್ತೆ. ಆ ಸಪೋರ್ಟ್ ಯಾವ ರೀತಿ ಇದೆ, ನಿಮ್ಗೆ ಇದಕ್ಕೆ ಸಹಕಾರಿಯಾಗಿದ್ದಾರಾ ಅಂತ? ಹೌದು, ನೀವೀಗಾಗಲೇ ಡಾಕ್ಟರ್ ಶರಣ್ ಪಾಟೀಲ್ ಅವ್ರ ಬಗ್ಗೆ ಕೇಳಿರ್ತೀರಿ. ಅವರು ಇದರೆಲ್ಲ ಮೂಲಕರ್ತರು. ಈ ಸ್ಪರ್ಶವಚನ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ, ಇಟ್ ಈಸ್ ಹಿಸ್ ಬ್ರೈನ್ ಚೈಲ್ಡ್ ಅಂತ ಹೇಳಬೇಕು. ಸೊ ಈಗ ಏನಾಗ್ತದೆ ಅಂದರೆ, ಈಗ ಡಾಕ್ಟರ್ ಜ್ಯೋತ್ಸ್ನಾ ಅವ್ರು ಹೇಳ್ದಂಗೆ ಇಡೀ ಯುರೋಪಿಂದಾಗಲಿ, ಯುನೈಟೆಡ್ ಕಿಂಗ್ಡಮ್ಮಿಂದಾಗಲಿ, ಇವರು ಇಂಡಿಯಾಯಿಂದಾಗಲಿ, ಅವರು ಟೀಮ್ ಹೇಗೆ ಒಂದು ಕಡೆ ಬಂದಿದೆಯೋ ಇಡೀ ಪ್ರಪಂಚ ಸಂಗೀತದ ಬಗ್ಗೆ, ಈ ಮೆಡಿಕಲ್ ಮಾರ್ವೆಲ್ ಬಗ್ಗೆ ನಮ್ಮದು ಕೂಡ ಇದೇ ರೀತಿ ಈ ಯುರೋಪಿಂದ, ಜರ್ಮನಿಯಿಂದ, ಇದು ಇಂಗ್ಲೆಂಡಿಂದ, ಅಮೆರಿಕಾಯಿಂದ, ನಮ್ಮ ಸ್ಪರ್ಶಾಸ್ಪತ್ರೆಯ ತಜ್ಞರು ಎಲ್ಲರೂ ಸೇರಿ ಮನುಕುಲಕ್ಕಾಗಿ ಅಥವಾ ಮಕ್ಕಳಿಗಾಗಿ, ಮಕ್ಕಳ ಫ್ಯೂಚರ್ಗಾಗಿ ಈ ಕೆಲಸ ಮಾಡ್ತಾ ಇರೋದು ಇದು ಒಂಥರ ತುಂಬ ಅನನ್ಯವಾದದ್ದೇ ಅಂತಲೇ ಹೇಳಬೇಕು. ಸೊ ಮೇಡಮ್, ಈಗ ಫ್ಯೂಷನ್ ಸಂಗೀತದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ನಮಗೂ ಕೂಡ ಒಂದು ಕುತೂಹಲ ಇದೆ, ಫ್ಯೂಷನ್ ಸಂಗೀತ ಅಂದರೆ ಏನು, ಹೇಗಿರುತ್ತೆ ಅಂತ. ನೀವು ಕೂಡ ಈಗ ನುಡ್ಸೋಕ್ಕೆ ಕೂಡ ರೆಡಿ ಆಗಿದ್ದೀರಾ. ಸೊ ಯಾರೆಲ್ಲಿ ನುಡಿಸ್ತಿದ್ದಾರೆ, ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಇದು ಜಸ್ಟ್ ಟೇಸ್ಟರ್ ಅಂತ, ನನ್ನ ಜೊತೆಗೆ ಶಡ್ರಾಕ್ ಸಾಲಮನ್ ಕೀಬೋರ್ಡ್ ನುಡಿಸ್ತಾ ಇದ್ದಾರೆ. ಒಂದು ಜಲಕ್ ಅಂತೀವಲ್ಲ, ಆ ಥರ ಒಂದು ಜಸ್ಟ್ 3 minutes to 5 minutes ಬಿಟ್ಸ್ ನುಡಿಸ್ತಾ ಇದ್ದೀವಿ. ಅದು ಪೀಸ್ ಹೆಸರು ಒಂದು ಸ್ಪ್ರಿಂಟ್ ಅಂತ. ಸ್ಪ್ರಿಂಟ್ ಅಂದರೆ ಓಟ. ಸೊ ಫಾಸ್ಟ್ ಪೇಸ್ಟ್ ಪೀಸ್ ಇದು ಬೇಸ್ಡ್ ಆನ್ ದ ರಾಗ ಸಿಂಧು ಭೈರವಿ. ಸೊ ವೈಲಿನ್ ಆ್ಯಂಡ್ ಕೀಬೋರ್ಡ್ ಒಂದು ಡೆಮೋ ಹಂಗೆ ಕೊಡ್ತೀವಿ. ಓಕೆ, ಒಂದು ಹೊಸ ಪ್ರಯತ್ನ ನಿಮ್ಮ ಕಡೆಯಿಂದ ನಡೀತಾ ಇದೆ. ಇಬ್ಬರಿಗೂ ಕೂಡ ಆಲ್ ದ ಬೆಸ್ಟ್. ಸೊ ವೀಕ್ಷಕರೀಗ ಜ್ಯೋತ್ಸ್ನಾ ಅವರ ಬಳಿ ಕೂಡ ಮಾತನಾಡ್ತಿದ್ವಿ. ಅವರು ಕೂಡ ನಮಗೂ ಒಂದು ಫ್ಯೂಷನ್ ಸಂಗೀತ ಅಂದ್ರೇನು ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇದೆ. ಅವರು ಹೇಳಿದ್ರು ಈಗಾಗಲೇ ಏನೋ ನುಡ್ಸೋದಕ್ಕೂ ಕೂಡ ರೆಡಿಯಾಗಿದ್ದೀವಿ, ಅದರ ಒಂದು ಜಲಕನ್ನ ನೀವೀಗ ನೋಡ್ಕೊ ಬರ್ತೀರಿ.
ಜ್ಯೋತ್ಸ್ನಾ ಅವರು ಮತ್ತು ಚಂದ್ರಶೇಖರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ. ನಿಮ್ಮ ಒಂದು ಸ್ಪರ್ಶ ಆಸ್ಪತ್ರೆ ಇರ್ಬೋದು ಮತ್ತು ಸಂಗೀತದ ಮೂಲಕ ಜನರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಅದರ ಜೊತೆಗೆ ಜನವರಿ 7ರಿಂದ ಒಂದು ಸಂಗೀತದ ರಸದೌತಣ ಸಿಗಲಿದೆ, ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೀಡಿದ್ರೆ ನಿಮ್ಮಿಬ್ಬರಿಗೂ ಧನ್ಯವಾದ. ಧನ್ಯವಾದಗಳು. ಸೊ ವೀಕ್ಷಕರೇ, ಜನವರಿ 7ರಿಂದ 6:30ಕ್ಕೆ ಸರಿಯಾಗಿ ಸಂಗೀತದ ರಸದೌತಣ ಅಂದರೆ ಫ್ಯೂಷನ್ ಮ್ಯೂಸಿಕ್ನ ರಸದೌತಣ ನಿಮಗೆ ಸಿಗ್ತಾ ಇದೆ. ಸೊ ಸ್ಪರ್ಶ ಆಸ್ಪತ್ರೆಯ ಒಂದು ಹೊಸ ಪ್ರಯತ್ನ, ಅದರ ಜೊತೆಗೆ ಜ್ಯೋತ್ಸ್ನಾ ಅವರ ಸಂಗೀತ, ಸೊ ಇವೆಲ್ಲ ರಸದೌತಣಗಳು ನಿಮಗಾಗಿ ಕಾಯ್ತಾ ಇದ್ದಾವೆ. ಒಂದು ಸಂಗೀತವನ್ನು ಇಟ್ಕೊಂಡು ಅದರ ಮೂಲಕ ಜನರಿಗೆ ಸೇವೆಯನ್ನು ಮಾಡುವಂತಹ ಮನೋಭಾವನೆಗೆ ನಿಜಕ್ಕೂ ಶ್ಲಾಘನೀಯ ಆಗುತ್ತೆ. ನಾನು ಅವರಿಗೊಂದು ಹ್ಯಾಟ್ಸ್ ಆಫ್ ಅನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.